ಆಗಿದೆ ಮತ್ತು ಅದಕ್ಕೆ ಪೂರಕವಾಗಿ ನಾವು ಎಷ್ಟು ಯೂರಿಯಾವನ್ನು ಕೊಡಬೇಕು ಅನ್ನೋದು ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ರೈತರಿಗೆ ಮನೆ ಬಾಗಿಲಿಗೆ ಯೂರಿಯಾ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಆದರೆ ಇದು ಸಂಪೂರ್ಣವಾಗಿ ಅದು ವಿಫಲವಾಗಿ ಇವತ್ತು ರೈತರು ಕಂಗೆಟ್ಟಿದ್ದಾರೆ. ಇವತ್ತು ಎಂಟು ಸಾಹೇಬರಿಗೆ ಮಾಜಿ ಶಾಸಕರು ಫೋನ್ ಮಾಡ್ತಿದ್ದಾರೆ, ಹಣ ಇನ್ನೊಂದು ಲೋಡ್ ನಮ್ಗೆ ಯೂರಿಯಾ ಬೇಕಾಗಿದೆ, ದಯವಾಗಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ರೈತರು ನಮ್ಮನ್ನ ಗೋಗರಿತಾ ಇದ್ದಾರೆ. ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಪೇಪರಲ್ಲಿ, ಒಂದು ಚೀಲ ಗೊಬ್ಬರ ತಗೊಳ್ಳಿಕ್ಕೆ 1 ತಿಂಗಳು ಕಾಯ್ಬೇಕಾದಂತ ಅವಿಜ್ಞಾನಿಕ ಸಿಸ್ಟಮ್ ಅನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಂದ್ರೆ ಇದನ್ನ ಜನರು ಸಹಿಸಬೇಕೋ ಬೇಡವಾ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಮಾನ್ಯ ಮತದಾರರಿಗೆ ಬಿಟ್ಕೊಡೋಣ ಕೆಲಸನ. ನೀವೇನಾದ್ರು ಮಾಡ್ರಿ, ನಾನು ಸರ್ಕಾರನ ಒಂದು ಒತ್ತಾಯ ಮಾಡ್ತೀನಿ, ಸಾವಿರಾರು ವರ್ಷಗಳಿಂದ ಈ ಮನುಕುಲವನ್ನ ಉಳಿಸಿ ಬೆಳೆಸಿರ್ತಕ್ಕಂಥ ರೈತಾಪಿ ಬಂಧನಿಗೆ ಯಾಕೆ ತೊಂದರೆ ಮಾಡ್ತೀರಿ? ಸರ್ಕಾರ ಯೂರಿಯಾವನ್ನು ತರದೆ ಇವತ್ತು ಅನೇಕ ರೈತರಿಗೆ ಸಂಕಷ್ಟವನ್ನು ಉಳಿಸಿರ್ತಕ್ಕಂಥದ್ದು ಇದು ರಾಜಕೀಯ ಪಕ್ಷದ ರಾಜಕೀಯವಾಗಿ ಮಾಡ್ತಕ್ಕಂಥ ಒಂದು ಧರಣಿ ಅಲ್ಲ. ಇದು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆಯಿಂದ ರೈತರಿಗೆ ಬೇಕಾಗಿರ್ತಕ್ಕಂಥ ಈ ರಾಜ್ಯದ ಫುಡ್ ಗ್ರೇನ್ಸ್ ಬೆಳವಣಿಗೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ನೆರವಾಗುವಂತ ಕೆಲಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರಾಜಕೀಯ ಉದ್ದೇಶದಿಂದ ನಾವು ಮಾಡ್ತಕ್ಕಂಥ ಧರಣಿ ಅಲ್ಲ ಇದು. तीसरा है अभी सब लोगों को गृहलक्ष्मी में पैसा आएगा ना, हाँ? सो आजकल क्या है, जो हमारा पास पैसा है आपको कुछ पेंशन आएगा उस टाइम भी हमारा तबियत ठीक है, जो एज हो गया उस टाइम भी कोई लोग आके देख लेगा. इससे क्या है, गवर्नमेंट ऑफ इंडिया का एक और स्कीम है, ವರ್ಷಕ್ಕೆ ಕೇವಲ 20 ರೂಪಾಯಿ ದರದಲ್ಲಿ 2 ಲಕ್ಷ ಮೌಲ್ಯದ ಅಪಘಾತದ ವಿಮಾ ಯೋಜನೆ 18ರಿಂದ 70 ವರ್ಷಗಳಿಗೆ ಎಲ್ಲ ಬ್ಯಾಂಕ್ ಖಾತೆದಾರರಿಗೆ ಅಪಘಾತದಿಂದ ಶಾಶ್ವತ ಅಂಗವಿಕಲರಿಗೂ ವಿಮಾ ರಕ್ಷಣೆ ಇದೆ. ಅದಕ್ಕೆ ನನ್ನ ವೈಯಕ್ತಿಕ ವಿನಂತಿ ಏನಂದ್ರೆ, ಈ ಸರ್ವಸಾಮಾನ್ಯ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನ ಈ ಬ್ಯಾಂಕದಲ್ಲಿ ಖಾತೆಯನ್ನು ಹೊಂದಿ ಇದರ ಸದುಪಯೋಗ ಪಡಿಸಿಕೊಳ್ಬೇಕಂತ ನಾನು ಈ ಮುಖಾಂತರ ತಮ್ಮ ವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತೇನೆ. सभी जो ग्रामीण और शहरी लोग हैं उनको सभी को ये अवेयरनेस होने के लिए प्रोग्राम रखा गया है. सभी लोगों को मेरा भी आवेदन है कि ज़्यादा से ज़्यादा लोग इस योजना का लाभ लीजिए और अपना विमा ये करके अपने परिवारजनों को एक सुरक्षा कवच दीजिए. 20 ವರ್ಷದವರೆಗಿನ ಖಾತೆದಾರರಿಗೆ 2 ಲಕ್ಷದ ವಿಮಾ ಯೋಜನೆ ಲಾಭ ಸಿಗುತ್ತದೆ. ನಾವು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಳೆದ 2-3 ತಿಂಗಳಿಂದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಕೂಲಿ ಕಾರ್ಮಿಕರು ನಮ್ಮ ಸಿಬ್ಬಂದಿಗಳಿಗೆ ನಾವೆಲ್ಲರೂ ಈ ವಿಮಾ ಯೋಜನೆ ಬಗ್ಗೆ ಅವೇರ್ನೆಸ್ ಅಂದ್ರೆ ಅರಿವು ಮಾಡಿಕೊಟ್ಟು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಕೊಳ್ಳಿಕ್ಕೆ ಅಕೌಂಟ್ ಓಪನ್ ಮಾಡಲಿಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಅವ್ರಿಗೆ ಸಹಕಾರ ನೀಡಿದ್ದೇವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅದರಲ್ಲಿ ಇನ್ಶೂರೆನ್ಸ್ ಸೌಲಭ್ಯಗಳಿರುತ್ತೆ. ಅದಲ್ಲದೆ ಅಟಲ್ ಪೆನ್ಷನ್ ಯೋಜನಾ, ಒಂದು ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ. ಈ 3 ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್. ಇದಲ್ಲದೆ 10 ವರ್ಷ ಆಗಿರುವಂಥ ಖಾತೆಗಳಿಗೆ KYC ಅಭಿಯಾನ ಕೂಡ ಇರುತ್ತೆ. ಅದ್ರ ಜೊತೆಗೆ ಡಿಜಿಟಲ್ ಅವೇರ್ನೆಸ್. ಈಗ ನಾವು ತುಂಬ ಸರಿ ಮೊಬೈಲ್ ಫೋನ್ಗೆ OTP ಬಂತು, ಲಿಂಕ್ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅದಕ್ಕೆ RBI ಹೇಳುತ್ತೆ ನಾವು ಜಾಗೃತರಾಗಿರಿ ಗ್ರಾಹಕರೇ, ಜಾಗೃತರಾಗಿರಿ ಅಂತ.